ಹಲೋ ಫ್ರೆಂಡ್ಸ್, ಈಗ ತಾನೇ ವಿಶ್ವನಾಥನ್ ಫಿಲಮ್ ನೋಡ್ಕೊಂಬಂದೆ. ಫಿಲಮ್ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಸಿನಿಮಾನ ನೋಡೋದಕ್ಕೆ ಮೇನ್ ರೀಸನ್, ಈ ಸಿನಿಮಾದ ಡೈರೆಕ್ಟರ್ ವೆಂಟ್ಲಿ ಅಟ್ಲೂರಿ ಅವರು. ಪ್ರೀವಿಯಸ್ ಸಿನಿಮಾ ಲಸ್ಕಿ ಭಾಸ್ಕರ್ ಯಾವ ರೀತಿ ಹಿಟ್ ಆಗಿತ್ತು ಅಂದ್ರೆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತೆ ಆನ್ಲೈನ್ ವಿಚಾರಕ್ಕೆ ಬಂದ್ರೆ ಹೇಳೋದು ಕಷ್ಟ, ಯಾಕಂದ್ರೆ ಇದು ಸ್ವಲ್ಪ ರಿವೀಲ್ ಮಾಡಿದ್ರು ಸ್ಪಾಯ್ಲರ್ ಆಗ್ಬಿಡುತ್ತೆ. 20 years ಇರೋ ಮ್ಯಾಡಿ, 40 years ಇರೋ ಹೀರೋ ವಿಶ್ವನಾಥ್, ಇವರಿಬ್ರು ಯಾಕೆ ಮೀಟ್ ಆಗ್ಬೇಕಾಗಿತ್ತು? ಅಂಡ್ ಮ್ಯಾಡಿ ಚಿಲ್ಲಾಗಿರೋ ಹುಡುಗಿ, ವಿಶ್ವನಾಥನ್ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ಇವರಿಬ್ರು ಎಂಟ್ರಿ ಆದ್ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಸಿನಿಮಾ. ಅಷ್ಟು 15 minutes ಡೈರೆಕ್ಟ್ರು ಟೈಮ್ ತಗೊಂಡ್ರು ಒಂದು ಸ್ಕ್ರೀನ್ ಪ್ಲೇನ ಸೆಟ್ ಮಾಡ್ಕೊಳೋದಕ್ಕೆ. ಫೈನ್, ಯಾಕಂದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗೋದಕ್ಕೆ ಆ ಟೈಮ್ ಬೇಕಿತ್ತು. ಬಟ್ ಮ್ಯಾಡಿ ಅಂದ್ರೆ ಮಮಿತಾ ಅವರ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲೆ ಸಿನಿಮಾ ತುಂಬಾ ಎಂಗೇಜಿಂಗ್ ಆಗಿರುತ್ತೆ, ಯಾಕಂದ್ರೆ ತುಂಬಾ ಎಂಟರ್ಟೈನಿಂಗ್ ಆಗ್ಬಿಡುತ್ತೆ. ಮಮಿತಾ ಅವರು ಎಷ್ಟು ನೀಟಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಫಸ್ಟ್ ಹಾಫ್ ನಲ್ಲಿ ಬಿಲ್ಡ್ ಮಾಡಿರೋ ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ರೈಟಿಂಗ್ ಅಲ್ಲಿ ಮೇನ್ ವರ್ಕ್ ಆಗಿರೋದು. ಸಿನಿಮಾದಲ್ಲಿ ಯಾವ್ದು ಮೆಲೋ ಡ್ರಾಮಾ ಅನ್ಸೋದಿಲ್ಲ. ಸಿನಿಮಾದಲ್ಲಿ ಯಾವ್ದೋ ಫೋರ್ಸ್ಫುಲ್ ಆಗಿ ಎಮೋಷನಲ್ ಆಗಿ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಎಲ್ಲಾ ಕ್ಯಾರೆಕ್ಟರ್ಸ್ನು ಸೆಟಲ್ ಆಗಿ ತೋರಿಸಿದ್ದಾರೆ ಅಂಡ್ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಕನೆಕ್ಷನ್ ನ ನೀಡಿದ್ದಾರೆ. ಒಂದ್ ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾ ಮುಂದೆ ಹೋಗ್ತಾ ಹೋಗ್ತಾ ರುಟೀನ್ ಎಲಿಮೆಂಟ್ಸ್ ತರ ಫೀಲ್ ಆಗುತ್ತೆ. ಆದ್ರೆ ಅಲ್ಲೂ ಕೂಡ ಸಿನಿಮಾ ರೂಟ್ ಏನ್ ತಪ್ಪೋದಿಲ್ಲ. ಸೂರ್ಯ ಅವರು, ರಾಧಿಕಾ ಅವರು, ಮಮಿತಾ ಅವರು, ಈ ಮೂರು ಕ್ಯಾರೆಕ್ಟರ್ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ತುಂಬಾ ಇಂಪಾರ್ಟೆನ್ಸ್ ನ ನೀಡಿದೆ ಅಂತ ಹೇಳ್ಬೋದು. ಏನಾದ್ರೂ ಆಕ್ಷನ್ ಸಿನಿಮಾನ ನೋಡಿ ನೋಡಿ ಬೇಜಾರಾಗಿದ್ರೆ, ಪ್ರಾಪರ್ ಎಂಟರ್ಟೈನಿಂಗ್ ಸಿನಿಮಾನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾಡ್ಬೇಡಿ, ಫ್ಯಾಮಿಲಿ ಕರ್ಕೊಂಡು ಹೋಗಿ. ಸಿನಿಮಾ ಮುಗಿಸಿದಾಗ ಒಂದು ಒಳ್ಳೆ ಮೂವಿ ನೋಡಿದ್ವಿ ಅಂತ ಒಂದು ಫೀಲಿಂಗ್ ಬರುತ್ತೆ. ಡೈರೆಕ್ಟರ್ ವೆಂಕಿ ಅಟ್ಲೂರಿ ಅವರು, ಅವರ ವರ್ಕ್ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ಅವ್ರು ಏನ್ ಪ್ರಾಮಿಸ್ ಮಾಡಿದ್ರು ಅದನ್ನ ನೀಟಾಗಿ ಡೆಲಿವರ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.